ಹಾಯ್ ಗೈಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು ಸಂಜೆ 5:15. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಕಾಫಿ ಗಿಫಿ ಆಯ್ತಾ ಎಲ್ರದು? ಏನು ಬ್ರೋ ಈ ಟೈಮಲ್ಲಿ ಗುಡ್ ಈವ್ನಿಂಗ್ ಅಂತವನೇ, ಏನೋ ಸ್ಟಾರ್ಟ್ ಮಾಡೋದನ್ನ ಅನ್ಕೊಂಡ್ರಾ? ಹೌದು, ಇವತ್ತು ಆ್ಯಕ್ಚುಲಿ ಒಂದು 12 ಗಂಟೆವರೆಗೂ ನೈಟ್ ಡ್ಯೂಟಿ ಮಾಡೋಣ ಅಂತ ಇದ್ದೀನಿ. ಸೊ ಇವಾಗ ತಾನೇ ಡ್ಯೂಟಿ ಶುರು ಮಾಡಿದ್ದೀನಿ. ನನ್ನ ಹಳೆ ಲಾಗಲ್ಲಿ ನೋಡಿದ್ರಲ್ಲ, ನಾನು ಬೆಳಗ್ಗೆ ಮೈಸೂರಿಗೆ ಹೋಗಿ ಬಂದಿದ್ದೆ. ಸೊ ಮೈಸೂರಿಗೆ ಹೋಗಿ ಬಂದಮೇಲೆ ನನಗೆ ಆಲ್ರೆಡಿ ನಾನು ನಿನ್ನೆನೇ ಒಂದು ಅಡ್ವಾನ್ಸ್ ಬುಕಿಂಗ್ ತೊಗೊಂಡಿದ್ದೆ ಏರ್ಪೋರ್ಟ್ಗೆ, 1250 ರೂಪಾಯಿದು. ನಾನು ಇವಾಗ ತೋರಿಸ್ತೀನಿ ನಿಮಗೆ. ಇವಾಗ 6 ಗಂಟೆಗೆ ಪಿಕಪ್ ಇದೆ. ಟೈಮ್ ಬಂದು 5:45 ಆಗಿರೋದ್ರಿಂದ ಇನ್ನು 1/4 ಗಂಟೆ ಮಾತ್ರ ಟೈಮ್ ಇರೋದು, ಟೈಮ್ ಜಾಸ್ತಿ ಇಲ್ಲ. ಸೊ ಹಂಗಾಗಿ ನಾನು ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಪಿಕಪ್ ಪಾಯಿಂಟ್ಗೆ ಹೋದ ತಕ್ಷಣ ಆ ಲೊಕೇಶನ್ನು ಮತ್ತು ಅಡ್ವಾನ್ಸ್ ಬುಕ್ಕಿಂಗು ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಬನ್ನಿ ಇವಾಗ ಮೊದಲು ಹೋಗಿ ಕಸ್ಟಮರ್ ಪಿಕಪ್ ಪಾಯಿಂಟ್ಗೆ ಹೋಗ್ಬಿಡೋಣ, ಲೇಟ್ ಮಾಡೋದು ಬೇಡ. ಡೀಟೇಲ್ ನೋಡುತ್ತೆ. 6 ಗಂಟೆಗೆ ಪಿಕಪ್ಪು, ಸಂಜೆ ಈವ್ನಿಂಗು. ಯು ವಿಲ್ ಬಿ ಪೇಯ್ಡ್ 1253 ಅಂದರೆ 1253 ರೂಪಾಯಿ 73 ಪೈಸಾ ಕಂಪ್ಲೀಟಿಂಗ್ ದಿಸ್ ಟ್ರಿಪ್ ಇಫ್ ಯುವರ್ ರೈಡರ್ ಅರೈವ್ಸ್ ಲೇಟ್. ನೋಡಿದ್ರಲ್ಲ ಸ್ನೇಹಿತರೆ, ಇದು ಈಗ ಬಂದಿರೋದು ನಾನು ಇದು ರಿಸರ್ವೇಷನ್ ಬುಕ್ಕಿಂಗು. ಅಂದರೆ 1 ಡೇ 2 ಡೇ ಮೊದಲೇ ಬರುತ್ತೆ ರಿಸರ್ವೇಷನ್. ಅಂದರೆ ಅದು ಆಪರ್ಚುನಿಟೀಸ್ ಅಂತ ಇರುತ್ತಲ್ಲ, ಅದರಲ್ಲಿ ಇರುತ್ತೆ ಬುಕ್ಕಿಂಗ್ ಬಂದು. ನೋಡಿ ನೆನ್ನೆನೇ ಆಲ್ರೆಡಿ ನಾನು ತಗೊಂಡಿದ್ದೆ ಇವಾಗ ಸಂಜೆ ಡ್ಯೂಟಿಗೆ. ಅದಕ್ಕೋಸ್ಕರ ಈಗ ನಾನು ಇವಾಗ ಪಿಕಪ್ ಪಾಯಿಂಟಿಗೆ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್ 3183 we get incentives, bonus, performance bonus, anything in the year, right? Once in a year is what we ಸರ್ ಇದೆ ಸರ್, ಇಷ್ಟೇ. ಹಾಂ ಸರ್, ಇಲ್ಲೇ ಬಿಡ್ಲಾ? ಇಷ್ಟೇನಾ? ಇದೆ. ಇವಾಗ ನಾನು ಮತ್ತೆ ಎಕ್ಸಿಟ್ ಹೋಗ್ತೀನಿ ಅಷ್ಟೇ. ಅಲ್ಲ ಓಕೆ ಸರ್, ಇಲ್ಲೇ ಬಿಡಿ. ಇಲ್ಲೇ ಬಿಡ್ಲಾ? ಹಾಂ ಸರ್, I'll call you back sir. ಇಲ್ಲೇ ಬಿಡಿ ಸರ್. ಸ್ನೇಹಿತರೆ, ಯಾಕೋ ಏನೋ ಗೊತ್ತಿಲ್ಲ, ಕಸ್ಟಮರು ಟರ್ಮಿನಲ್ 2 ಅಲ್ಲಿ ಆ್ಯಕ್ಚುಲಿ ಅವರ ಡ್ರಾಪ್ ಬಂದು ಮೇಲಿರೋದು, ಇಲ್ಲಿ ಕೆಳಗಡೆ ಬಂದು ನೋಡಿ, ಅಲ್ಲಿ ರೈಟ್ ಸೈಡಲ್ಲಿ ನೋಡಿ ಇದು ಪಿಕಪ್ ಇರೋದು. ಬಟ್ ಈ ಜಾಗದಲ್ಲಿ ಇಳ್ಕೊಂಡ್ರು. ಯಾಕೆ ಅಂತ ಗೊತ್ತಿಲ್ಲ ಗುರು. ಆಲ್ರೆಡಿ ಡ್ಯೂಟಿಗೆ ಬಂದಿದೆ. ಎಲ್ಲಿಂದ ಗುರು? ಇದು ಟರ್ಮಿನಲ್ 1 ಗುರು. ಟರ್ಮಿನಲ್ 1 ಪಿಕಪ್ ಪಾಯಿಂಟಿಗೆ ಬಂದೆ. ಇವ್ರ ಅಣ್ಣನ ಗಾಡಿಗೆ ಯಾರೋ ಬಂದರು, ನಮ್ಮ ಗಾಡಿಗೂ ಬಂದರು. हाँ सेडान ठीक है बेटी, 1 सेकंड. उसमें वेट है क्या? वेट है, वेटलेस है? बैग है. रुकिए 1 सेकंड. ನೋಡ್ಬೋದು ನೀವು, ನಾನು ಸದ್ಯಕ್ಕೆ 2 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. 6 ಪಾಯಿಂಟ್ ಬಂದಿದೆ. ಬಟ್ 1688 ರೂಪಾಯಿ ನಂದು ಬಿಲ್ ಆಗಿದೆ. ಒಂದು ಈ ಕಡೆಯಿಂದ ಹೋಗಿದ್ದು ಏರ್ಪೋರ್ಟ್ಗೆ, ಪ್ಲಸ್ ಆ ಕಡೆಯಿಂದ ಬಂದಿದ್ದು, 2 ಸೇರಿ 1688. ಪ್ಲಸ್ ಆ ಕಡೆಯಿಂದ ಬಂದಿದ್ದು ಎಷ್ಟು ಕೊಟ್ಟಿದ್ದಾನೆ ಅಂತ ನೋಡ್ಬೇಕಾ ನೀವು? ಇಲ್ಲಿ ನೋಡಿ ಸ್ನೇಹಿತರೆ, 507 ರೂಪಾಯಿ ಬಂದಿದೆ. 41 ಕಿಲೋಮೀಟ್ರಿಗೆ ಕೋರಮಂಗಲ ಡ್ರಾಪ್ ಆಗಿರೋದು. ಏನೋ ಮಾಡಕ್ಕೆ ಹೋಗಿ ಏನೋ ಆಯಿತು ಗುರು. ನಾವು ಕೋರಮಂಗಲದಲ್ಲಿ ಗ್ಯಾಸ್ ಹಾಕ್ಸಕ್ಕೆ ಹೋಗ್ತಾ ಇದ್ನ, ಸೀದಾ 4 ವಾರ ಅಂತ ಡ್ಯೂಟಿ ಬಂತ. ನಾನು ಬೇರೆ ಬೆಳಗ್ಗೆ 5:15 ಬಾಗ್ಲೂರಲ್ಲಿ ಪಿಕಪ್ ಮಾಡಬೇಕಿತ್ತಾ. ಅದಕ್ಕೋಸ್ಕರ ಮತ್ತೆ ಕೋರಮಂಗಲದಲ್ಲಿ ಗ್ಯಾಸ್ ಬಂಕ್ ಸ್ವಲ್ಪ ದೂರ ಆಯಿತು, ಮತ್ತೆ ಡ್ಯೂಟಿ ಬೇರೆ ಬಿದ್ದಾಯಿತು. ಹಂಗಾಗಿ ಡ್ಯೂಟಿ ಬಂದ್ಬಿಟ್ಟೆ. ಈಗ ಫುಲ್ಲು ತುದಿಯಲ್ಲಿ ಬಂದು ನಿಂತಿದೆ ಗ್ಯಾಸ್ನ ಮುಳ್ಳು. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಮತ್ತೆ ಊಟ ತಿಂದಿಲ್ಲ ಗುರು, ಇನ್ನು ಊಟ ತಿನ್ನಬೇಕು. ಟೈಮ್ ಆಗಲಿ 11 ಗಂಟೆ ಮುಗೀತು ಟೈಮು. 11:03, 11:04 ಆಯಿತು. ಬನ್ನಿ ಸ್ನೇಹಿತರೆ, ಈಗ ಸದ್ಯಕ್ಕೆ ಹೋಗಿ ಎಲ್ಲಾದರೂ ಊಟ ತಿನ್ಕೊಂಡು ಗ್ಯಾಸ್ ಎಲ್ಲೇ ಇದ್ರೂ ಹುಡುಕಿವಾಗ ಗ್ಯಾಸ್ ಹಾಕ್ಸ್ಕೊಬೇಕು. ಯಾಕಂದರೆ ನನಗೆ ಇವಾಗ ಬೆಳಗ್ಗೆ 5:00 ಪಿಕಪ್ ಮಾಡಬೇಕು. ಆ ಟೈಮಲ್ಲಿ ಎಲ್ಲೂ ಸಿಗಲ್ಲ ಗ್ಯಾಸು. ಈಗಲೇ ಗ್ಯಾಸ್ ಹಾಕ್ಸ್ಕೊಂಡು ಊಟ ಮಾಡಿ ನಾನು ಮತ್ತೆ ಪಿಕಪ್ ಪಾಯಿಂಟ್ಗೆ ಹೋಗಿ ಮಲಗಿದ್ದು ಬೆಳಗ್ಗೆ 5 ಗಂಟೆಗೆ ಪಿಕಪ್ ಮಾಡಬೇಕು. ಬಂಕ್ ಬಂದು ಗ್ಯಾಸ್ ಹಾಕ್ಸೋಕ್ಕೆ ಅರ್ಧ ಗಂಟೆ ಆಯಿತು ಗುರು. ಅಷ್ಟು ನನ್ನ ಮಕ್ಕಳು ಗುರು. CNG ಗ್ಯಾಸ್ ಬಂಕಲ್ಲಿ ಪೆಟ್ರೋಲ್ ಬಂಕೆ ಬೆಸ್ಟ್ ಗುರು. ಯಾಕೋ ಪೆಟ್ರೋಲ್ ಬಂಕ್ ಏನಕ್ಕೆ ಬೇಕಪ್ಪ ಬೆಸ್ಟು ಅಂತಂದ್ರೆ, ಅಲ್ಲಿ ಡಿಲೇ ಮಾಡಲ್ಲ. ಒಂದು ಪೆಟ್ರೋಲ್ ಬಂಕಲ್ಲಿ ನೀವು ಅಬ್ಸರ್ವ್ ಮಾಡಿ, ಕಡಿಮೆ ಅಂದ್ರೆ 10-15 ಜನ ಕೆಲಸ ಮಾಡ್ತಾರೆ. ಈ ನನ್ನ ಮಕ್ಳಿಗೆ ಬಂದಿರೋ ಸಾವು ನಿಜವಾಗ್ಲೂ 1-2 ಅಷ್ಟೇ ಗುರು ಇರ್ತಾರೆ ಒಂದು ಪೂರ್ತಿ ಗ್ಯಾಸ್ ಬಂಕಲ್ಲಿ. ಅದೇನು ಯಾರು ಗ್ಯಾಸ್ ಬಂಕ್ ಮಾಲೀಕ ಯಾರು, ಓನರ್ ಯಾರು ಒಂದು ಗೊತ್ತಿಲ್ಲ ಗುರು. ನೋಡ್ರಿ, ಊಟ ಹುಡ್ಕೊಂಡು ಈಗ ಅಲಿತಾ ಇದ್ದೀನಿ ನಾಯಿ ಅಲ್ದಂಗೆ. 11:15 ಟೈಮು, ಊಟ ಮಾಡಿಲ್ಲ ಗುರು. ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ ಗುರು.
ಊಟ ಮಾಡಿದೆ. ಅದು ಏನು ಇರಲಿಲ್ಲ ಗುರು, ದೋಸೆ ಮಾತ್ರ ಇದ್ದು, ರೈಸು ಇಲ್ಲ, ಮತ್ತು ಮುದ್ದೆ. ಈ ಟೈಮಲ್ಲಂತೂ ಮುದ್ದೆ ಕನಸು ಬಿಡಿ. ದೋಸೆ ತಿಂದೆ ಗುರು, ಅದು ಸರಿಯಾಗಿ ಸಾಗೋನು ಇರಲಿಲ್ಲ. ಬರೀ ಚಟ್ನಿಲೇ ತಿನ್ಕೊಂಡು ಬಂದಿದ್ದೀನಿ, 3 ದೋಸೆ, ಸೆಟ್ ದೋಸೆ. ಯಾಕೆ ಇವತ್ತು ಇಲ್ಲಿದ್ದೀನಿ ಅಂದರೆ ಸ್ನೇಹಿತರೆ, ಸೊ ನಾನು ಬೆಳಗ್ಗೆ 5 ಗಂಟೆಗೆ ನಾನು ಬಾಗಲೂರಲ್ಲಿ ಒಂದು ಪಿಕಪ್ ಇದೆ, ಬೆಳಗ್ಗೆ ಡ್ಯೂಟಿ. ಸೊ ಅದನ್ನ ಪಿಕಪ್ ಮಾಡಬೇಕಲ್ಲ, ಅದಕ್ಕೆ ನಾನು ಏರಿಯಾ ಕಡೆ ಹೋಗಲಿಲ್ಲ, ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ಮತ್ತು ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. ನೋಡಿದ್ರಲ್ಲ, ಒಂದು ಕಡಿಮೆ ಅಂದ್ರೆ 1/2 ಗಂಟೆ ಆಯಿತು ಗುರು. ದೊಡ್ಡ ಗ್ಯಾಸ್ ಬಂಕು, 4-5 ಗನ್ಗಳವೆ. ಬಟ್ ಹುಡುಗ ಮಾತ್ರ ಒಬ್ಬನೇ ಅವನೇ, ಯಾರಿಗೆ ಅಂತ ಆಗ್ತಾನೆ. ತಲೆ ಕೆಟ್ಟೋಯ್ತು ಗುರು. ಈಗ ಸದ್ಯ ಗ್ಯಾಸ್ ಹಾಕ್ಸ್ಕೊಂಡಾಯ್ತು, ಊಟ ಮಾಡಿನೂ ಆಯಿತು. ಈಗ ಏನು ಮಾಡ್ತೀನಿ ಅಂದರೆ ಹೆಬ್ಬಾಳ ಇಲ್ಲ ಸಾಕಾರ ನಗರ್ ಇಲ್ಲೆಲ್ಲಾದ್ರೂ ಒಂದು 5 ಗಂಟೆವರೆಗೂ ಮಲಗಿದ್ದು. ಆಲ್ರೆಡಿ ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡವ್ರೆ. ನಾನು ಸೀದಾ ಹೋಗಿ ಅವ್ರನ್ನ ಪಿಕಪ್ ಮಾಡ್ತೀನಿ 5 ಗಂಟೆಗೆ ಫೋನ್ ಮಾಡ್ಕೊಂಡು ಅವ್ರನ್ನ. ಬನ್ನಿ ಸ್ನೇಹಿತರೆ, ಈಗ ಮಲಗಿದ್ದು 5 ಗಂಟೆಗೆ ಸಿಗೋಣ. ಗುಡ್ ಮಾರ್ನಿಂಗ್ ಗಾಯ್ಸ್. ಟೈಮ್ ಬಂದು ಕರೆಕ್ಟಾಗಿ 5:15 ಇವಾಗ, ಬೆಳಗಿನ ಜಾವ. ಇಲ್ಲಿ ಹೆಬ್ಬಾಳ ಹತ್ರ ಸಾಕಾರ ನಗರ ಸಿಗ್ನಲ್ ಸೈಡ್ಗೆ ಹಾಕಿ ಮಲಗಿದ್ದೆ. ನೈಟು 5:15ಗೆ ಪಿಕಪ್ ಇರೋದ್ರಿಂದ ಇವಾಗ ಇದ್ದು ಬಾಗ್ಲೂರು ಕ್ರಾಸ್ ಕಡೆ ಹೋಗ್ತಾ ಇದ್ದೀನಿ. ಬಾಗ್ಲೂರು ಕ್ರಾಸಲ್ಲಿ ಪಿಕಪ್ ಮಾಡಿಕೊಂಡು ಸೀದಾ ಲಗ್ಗೇರಿಲಿ ಅಲ್ಲೊಂದು ಮಧ್ಯದಲ್ಲಿ ಅಲ್ಲೊಂದು ಪಿಕಪ್ಪು, ಸೀದಾ ಲಗ್ಗೇರಿ ಪಿಕಪ್ ಮಾಡಿಕೊಂಡು ಸೀದಾ ಲಗೂರು ಕಡೆಗೆ ನಮ್ಮ ಪಯಣ. ಸೊ ಬನ್ನಿ ಇವಾಗ ಹೋಗಿ ಮೊದಲು ಬಾಗ್ಲೂರು ಕ್ರಾಸಲ್ಲಿ ಕಸ್ಟಮರ್ನ ಪಿಕಪ್ ಮಾಡೋಣ. ನಾನು ಇವಾಗ ಪಿಕಪ್ ಪಾಯಿಂಟಿಗೆ ಬಂದು ಕೂತಿದ್ದೀನಿ. ಕಸ್ಟಮರು ಫೋನೇ ಪಿಕ್ ಮಾಡ್ತಾ ಇಲ್ಲ ಗುರು. ಫೋನ್ ಅವ್ರದ್ದೇ ಬಂತು. ಹಲೋ, ಹಾಂ ಸರ್, ನಾನು ಪವನ್ ಮಾತಾಡ್ತಾ ಇದ್ದೀನಿ. ಹೌದಾ, ನಾನು ಇಲ್ಲಿ ಡೈನ್ ಸ್ಪಾಟ್ ಅಂತ ಒಂದು ಲೊಕೇಶನ್ ಇದೆ ನೋಡಿ ಸರ್, ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ. ಇವಾಗ ತಾನೇ ನಿಮ್ಮ ಜೊತೆ ಕಸ್ಟಮರ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದೆ, ನೀವೇ ನೋಡಿದ್ರೆ ಅವರೇ ಫೋನ್ ಮಾಡಿದ್ರು. ಎಲ್ಲ ಸ್ನಾನಕ್ಕೆ ಹೋಗಿದ್ರಂತೆ. ಸದ್ಯ ನಾನು ಸ್ನಾನಕ್ಕೆ ಹೋಗಿವ್ರೆ, ನಾನೆಲ್ಲ ಮಲ್ಗಿರೋ ಇನ್ನೂ ಎದ್ದಿಲ್ವೇನು ಅನ್ಕೊಂಡೆ. ಸದ್ಯ ಇವಾಗ ಎದ್ದು ಆಲ್ರೆಡಿ ಸ್ನಾನ ಇರಬೇಕು ಅನಿಸುತ್ತೆ. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಬರ್ತಾ ಇದ್ದೀನಿ ಅಂದರು. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಗೊತ್ತಲ್ಲ ಸ್ನೇಹಿತರೆ, ಗ್ಯಾಸ್ ಎಲ್ಲ ರಾತ್ರಿನೇ ಹಾಕ್ಸ್ಕೊಂಡಿದ್ದೀನಿ. ಸೀದಾ ಹೋಗ್ತಾ ಇರೋದಷ್ಟೇ. ಲಗ್ಗೇರಿ ಒಂದು ಪಿಕಪ್ ಮಾಡಿಕೊಂಡು ಸೀದಾ ಅಲ್ಲೇ ನೈಸ್ ರೋಡ್ ಮೇಲೆ ಇಲ್ಲಿಗೆ ಕನಕಪುರ ರೋಡ್ಗೆ ಹೋಗಿ ಅಲ್ಲಿವರೆಗೆ ಹೋಗ್ಬಿಡೋಣ. ಬನ್ನಿ ಸ್ನೇಹಿತರೆ. ಸರ್ ಬನ್ನಿ, ಇಡಿ ಹಿಡ್ಬೋದು, ಇಡಿ. ಲಗ್ಗಿರಿ ಬ್ರಿಡ್ಜ್ ಬಸ್ ಸ್ಟಾಪ್ ಇದೆಯಲ್ಲ, ಹಾಂ ಸರ್, ಅಲ್ಲೊಬ್ರು ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಕರ್ಕೊಂಡು ಹಂಗೆ ಹೋಗ್ಬೇಡ, ನೀವು ಹೋಗಿದೆ. ಹಲೋ, ಮೂರ್ತಿಯವ್ರೆ, ಬಿಟ್ಟಿದ್ದೀನಿ, ಬರ್ತಾ ಇದ್ದೀನಿ. ಕೂತಿದ್ದಾರೆ ನೋಡಿ. ಹಾಂ, ಅಲ್ಲಿದ್ದಾರೆ. ಹೌದು. ಡಿಕ್ಕಿ ಓಪನ್ ಮಾಡ್ತೀನಿ. ಹಿಂದೆ ಹಾಂ, ಎಲ್ಲ ಕಡೆ ಎಲ್ಲಾದರೂ ನಿಮ್ಗೆ ಗೊತ್ತಿರೋ ಕಡೆ ಟಿಫನ್ ಹಾಕ್ಬೋದು. ಸದ್ಯಕ್ಕೆ ನಾನು ಕನಕಪುರದಲ್ಲಿದ್ದೀನಿ. ಕಸ್ಟಮರು ಸರ್ ನಮಗೆಲ್ಲೂ ಮುಂದೆ ಟಿಫನ್ ಸ್ವಲ್ಪ ಸರಿಯಾಗಲ್ಲ, ಕನಕಪುರದಲ್ಲಿ ನಿಲ್ಲಿಸಿ ಎಲ್ಲಾದರೂ ಇದ್ರೆ ಅಂದರು. ಅದಕ್ಕೋಸ್ಕರ ನಮ್ಮ ಕನಕಪುರದಲ್ಲಿ ವಾಸು ಹೋಟ್ಲ್ ಅಂತ ಒಂದು ಹಳೆಯ ಹೋಟೆಲ್ ಇದೆ. ಆ ಹೋಟೆಲ್ಗೆ ತಂದು ಇವಾಗ ಕಸ್ಟಮರ್ನ ಬಿಟ್ಟಿದ್ದೀನಿ. ಇವಾಗ ಟಿಫನ್ ಮಾಡೋಕೆ ಹೋಗಿದ್ದಾರೆ. ನನ್ನ ಕರೆದ್ರು, ಬನ್ನಿ ಸರ್ ಟಿಫನ್ ಮಾಡಿದ್ದಂದ್ರು. ಇಲ್ಲ ಸರ್, ಇನ್ನು ಈಗ ಟೈಮ್ ಬಂದು 7 ಗಂಟೆ ಇನ್ನು, ಅದಕ್ಕೋಸ್ಕರ ಇಲ್ಲ ನಾನು 7 ಗಂಟೆಗೆ ತಿನ್ನಲ್ಲ, ನೀವು ಹೋಗಿ ತಿನ್ಕೊಂಡು ಬನ್ನಿ ಅಂದೆ. ಓಕೆ ಸರ್ ಅಂತ ಹೋಗಿದ್ದಾರೆ ಒಳಗಡೆ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಯಾವುದೋ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಸ್ವಲ್ಪ ಮುಗಿಸ್ಕೊಬೇಕು. ಸೊ ಅಲ್ಲಿವರೆಗೂ ಬರೋವರೆಗೂ ವೆಯ್ಟ್ ಮಾಡೋಣ. ಗೈಸ್, ಸದ್ಯಕ್ಕೆ ನಾವು ಸಾತ್ನೂರ ಹತ್ರ ಒಂದು ಹರಿಹರ ಅಂತ ಆ ಊರಿಗೆ ನಮ್ಮ ಕಸ್ಟಮರು ಒಂದು ತೋಟಕ್ಕೆ ಕರ್ಕೊಬಂದಿದ್ದಾರೆ. ಯಾವುದೋ ತೋಟದ ಮನೆ, ತೋಟ ವಿತ್ತು ಮನೆ ಇದೆ. ನಮ್ಮ ಕಸ್ಟಮರ್ ಅವ್ರ ಕೆಲಸ ಕ್ಯಾಮ್ರಾಗಳು ಫಿಟ್ ಮಾಡೋದು. ಅದು ನಮ್ಮ ಕಸ್ಟಮರು ಇವಾಗ ನಮ್ಮ ಗಾಡಿ ಕರ್ಕೊಂಬಂದಿರಲ್ಲ, ಅವ್ರ ಕೆಲಸ ಅದು. ಈ ತೋಟಕ್ಕೆ ಕ್ಯಾಮ್ರಾನ ಫಿಟ್ ಮಾಡೋಕ್ಕೆ ಬಂದಿದ್ದಾರೆ. ಇದು ಫಸ್ಟ್ ಲೊಕೇಶನ್ನು. ಇನ್ನೊಂದು ಲೊಕೇಶನ್ ಇದೆ ಅಲಗೂರು ಹತ್ರ ಒಂದು, ಅಲ್ಲಿಗೆ ಇಲ್ಲಿ ಮುಗಿಸ್ಕೊಂಡು ಇಲ್ಲೇನೋ ಒಂದು ಅರ್ಧ ಗಂಟೆ ಕೆಲಸ ಇದೆ. ಆಲ್ರೆಡಿ ಇಲ್ಲಿಗೆ ಬಂದು ಆಲ್ರೆಡಿ ಸುಮಾರು ಫಿಟ್ ಮಾಡಿ ಎಲ್ಲ ಹೋಗಿದ್ದಾರೆ. ಇವತ್ತೇನೋ ಒಂದು ಅರ್ಧ ಗಂಟೆ ಕೆಲಸ ಮಾತ್ರ ಇದೆಯಂತೆ. ಸೊ ಅದಕ್ಕೋಸ್ಕರ
ಇಲ್ಲಿ ಅರ್ಧ ಗಂಟೆ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ನಾವು ಸೀದಾ ಅಲ್ಗೂರ್ಗೆ ಹೋಗಿ ಅಲ್ಲಿ ಒಂದು 2 ಅವರ್ ಕೆಲಸ ಇದೆ ಅಂತೆ. ಅಂದರೆ ಅದು ಇದು ಫಿಟ್ ಮಾಡಿರ್ತಾರಲ್ಲ ಕ್ಯಾಮ್ರಾಗಳನ್ನ, ಏನೋ ಸ್ವಲ್ಪ ಅವ್ರದ್ದು ಕೆಲಸಗಳು ಇರ್ತವೆ, ಅದಕ್ಕೋಸ್ಕರ ಬಂದಿರ್ತಾರೆ. ಸೊ ಬನ್ನಿ ತೋಟ ನೋಡೋಣ. ತೋಟ ಮಾತ್ರ ಸಖತ್ತಾಗೈತೆ, ಸೂಪರಾಗೈತೆ ಗುರು. ಈ ನಾಯಿ ಮರಿ ನೋಡಿ ಫ್ರೆಂಡ್, ಪಾಪ ಅದು ಅವಾಗಿಂದ ಬಂದಾಗಿಂದ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದು. ಏಯ್ ಏಕೆ ಅಯ್ಯಪ್ಪ, ಏಯ್ ಕಚ್ಚಬಾರ್ದ ಮೇಲೆ ಹೇಳ್ತಾ ಇದ್ದೀನಿ. ಅಯ್ಯೋ ನೋಡು 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 ನೋಡು, ಅವೆಲ್ಲ ಮಾಡ್ತಾರಾ? ಹಾಂ, ಊಟ ಹಾಕಲ್ಲ ಮೇಲೆ ನಿನಗೆ ನಾನು. ಅಯ್ಯಯ್ಯಪ್ಪ ಗುರು, ನೋಡ್ರಿ ಹೆಂಗಾಡ್ತೈತೆ ಇದು, ಭಯ ಆಯ್ತೈತೆ. ನೋಡ್ರಿ ನೋಡ್ರಿ ಅವ್ರಿಗೆ ಚಿರತೆಗೆ ಇದು ಬಲಿನಾ ಸ್ನೇಹಿತರೆ? ಇದೇ ಥರ ನಾಯಿ ನೋಡಿ, ಇದೇ ಬೋನ್ ಒಳಗಡೆ ಇತ್ತಂತೆ ಒಂದು ಜರ್ಮನ್ ಸಫರ್ಡು. ಪಾಪ ಚಿರತೆ ಬಂದು ಗೇಟ್ನ ಕಿತ್ತಾಕ್ಬಿಟ್ಟು ಒಂದ್ಸಲಿ ನಾಯಿನ ತಗೊಂಡು ನೈಟಲ್ಲಿ ಹೋಗಿತ್ತು. ಪಾಪ ನೆಕ್ಸ್ಟ್ ಚಿರತೆಗೆ ಊಟ ನೋಡಿ ಇದೆ. ನೀನು ಚಿರತೆಗೆ ಊಟನೇನೆ ಚಿನ್ನಿ. ಏಯ್ ನೀನು ಚಿರತೆಗೆ ಊಟ. ಅಯ್ಯಯ್ಯೋ ಪಾಪ ಸಿಕ್ಕಾಬಿಟ್ಟೆ ಖುಷಿಗುರು. ಪಾಪ ಯಾರೂ ಇರಲ್ಲ ಅನ್ಸತ್ತೆ ಇದಕ್ಕೆ ಜನಗಳ ಸಂಪರ್ಕ. ಈಗ ನಾವು ಬಂದ್ವಲ್ಲ ಅಚಾನಕ್ಕಾಗಿ, ಅದು ಬೊಗಳ್ತಾನೆ ಇಲ್ಲ, ಸಿಕ್ಕಾಬಿಟ್ಟೆ ಅದು ಹ್ಯಾಪಿ. ನೋಡ್ರಿ ಹೆಂಗಾಡ್ತಾ ಐತೆ ಪಾಪ. ಅವ್ರ ಫಾರ್ಮ್ ಗೊತ್ತಲ್ಲ ನಿಮ್ಗೆ ರೂಟು? ಅಲ್ಗೋತು ಫಾರ್ಮ್ಗೆ ಯಾವ್ದು ಒಳಗಡೆ ಹೋಗಿಲ್ಲ ನಾನು. ಸರಿ, ಇಲ್ಲಿಂದ ನಾನು ಶಾರ್ಟ್ ಕಟ್ ತೋರಿಸ್ತೀನಿ. ಮತ್ತೆ ಹಿಂಗೆ ಹೋಗೋದು ಬೇಡ, ಹಿಂಗೆ ಮೇನ್ ರೋಡ್ ಹಿಂಗೆ ಹೋಗ್ಬಿಟ್ಟು ರೈಟ್ ಎತ್ಕೊಂಡು ಊರೊಳಗಡೆ ಹಿಂಗೆ ಹೋಗೋಣ, ತೋರಿಸ್ತೀನಿ ಬನ್ನಿ. ಸರಿ ಸರಿ. ಅಲ್ಲ 2 ದಿನ ಇದ್ಬಿಟ್ರೆ ಸಾಕು. ಹೋಗ್ತಾ ಇದೆ, ಬೇಗ ಬರಲು ಗಾಯ್ಸ್. ನೋಡ್ರಲ್ಲ ಟ್ರ್ಯಾಕ್ಟರ್ ಓಡಿಸ್ದೆ, ಬೆಳಗ್ಗೆಯಿಂದ ಕಾರ್ ಓಡಿಸ್ತಾ ಇದೆ. ಈಗ ಸದ್ಯಕ್ಕೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಚಿಕ್ಕದೇ ಟ್ರ್ಯಾಕ್ಟರ್ ಓಡಿಸ್ತಿದ್ದೀನಿ. ಟಿಫನ್ ತಿನ್ನೋ ಟೈಮ್ ಸ್ನೇಹಿತರೆ, ಬೆಳಗ್ಗೆಯಿಂದ ಟಿಫನ್ ತಿಂದಿಲ್ಲ. ಈಗ ಹೋಗಿ ಆಚೆಗಡೆ ಟಿಫನ್ ತಿನ್ಕೊಂಡು ಬರೋಣ. ಬಾತ್ಕೊಳ್ಳಿ ನೋಡ್ರಿ ಗುರು, ಇಲ್ಲಿ 1 2 3 4 5 6 ಬಾತ್ಕೊಳ್ಳೆ ಗುರು ಇಲ್ಲಿ ಟೋಟಲಾಗಿ. ಕಡಲೆ ಸತ್ತೆ ನೋಡಿದ್ರು ಹೆಂಗೆ ಒಣಗಾಕವ್ರಿ. ವಾವ್, ಎಲ್ಲ ಕಡಲೆ ಬೀಜ ಇವು ಒಣಗಾಕವ್ರೆ, ಯಾಕೋ ಗೊತ್ತಿಲ್ಲ. ಇಲ್ಲೆಲ್ಲ ಕ್ಯಾಮ್ರಾಗಳವ ಗುರು. ನೋಡ್ರಿ ತೋಟ, 25 ಎಕರೆ ತೋಟ. ನನಗೆ ಭಯ ಆಯ್ತೈತೆ ಗುರು ಈ ತೋಟ ನೋಡಿದ್ರಿ. ಅಪ್ಪ ಫುಲ್ CC ಕ್ಯಾಮ್ರಾ ಗುರು. ಇಲ್ಲೇ 25 ಎಕರೆಗೂ ಸುತ್ತಮುತ್ತ CC ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಅಡಕೆ ಸಸಿ ಎಲ್ಲ ಈಗ ನೆಟ್ಟಿರೋದು. ಇದನ್ನೆಲ್ಲ ಅಡಕೆ ಸಸಿನ. ಈ ಕಡೆ ತಗೊಂಡ್ರೆ ತೆಂಗಿನ ಸಸಿ. ಬರೋ ತೆಂಗಿನ ಮರ ಯಾಕೋ ಅಂತ ಬಸ್ತಿಲ್ಲ ಕಳ್ಳ. ನೋಡು ಗುರು, ಎಲ್ಲ ನರ್ಸರಿ ಸಣ್ಣ ಪುಟ್ಟ ಸಸಿಗಳನ್ನ ಹೆಂಗೆ ತಂದು ಇಕ್ಕೊಂಡವ್ರಿ ಸ್ನೇಹಿತರೆ. ಲೈಫಲ್ಲಿ ನೆಮ್ಮದಿ ಮುಖ್ಯ ನೋಡ್ರಿ. ಇಂಥದ್ದೊಂದು ಜಮೀನಿದ್ರೆ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಗುರು. ವಾವ್, ಇದೇನು ಗಿಡ ಬರೋ ಇದು? ಲವಂಗ. ಇದು ಶುಂಠಿನಾ? ಇದು ಶುಂಠಿ, ಏಲಕ್ಕಿ. ಇದು 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 ಎಷ್ಟು ಗಿಡಗಳವಲ್ಲ ಇಲ್ಲಿ? ಕಾಫಿ ಗಿಡ. ವಾ ನೋಡ್ರಿ ಗುರು, ಇದು ಕಾಫಿ ಗಿಡ ಅಂತೆ. ಇದನ್ನೆಲ್ಲ ಹಾಕ್ತಾರೆ ಹೇಳೋ, ಬೆಟ್ಟದ ಮ್ಯಾಕ್ ಹಾಕ್ಬಿಡ್ತಾರೆ. ನನ್ನ ಇಷ್ಟಕ್ಕೆ ಇಲ್ಲ ಹಾಕಿದ್ರೆ ಬರಲ್ಲ, ಇದು ನೀರು ಹರಿಬೇಕು. ವಾವ್ ವಾವ್ ವಾವ್, ಏನು ಗುರು ಏನು ಗುರು ಇದು? ಇದೇನು ಗಿಡ ಬರೋ ಇದು? ಪೆಪ್ಪರ್. ಮೆಣಸು ಇಲ್ಲೇ ಐತೆ ಗುರು, ಯಾಲಕ್ಕಿ ಇಲ್ಲೇ ಐತೆ, ಕಾಫಿ ಬೀಜ ಬಂದು ಇಲ್ಲೇ ಐತೆ, ಮತ್ತೆ ಲವಂಗ ಬಂದು ಇಲ್ಲೇ ಐತೆ. ಇನ್ನೇನು ಬೇಕು ಗುರು ಜೀವನದಲ್ಲಿ? ನೋಡ್ರಿ ಬೊಂಬಾಟ್ ಗುರು. ಮತ್ತೆ ನೀರಾವರಿ ನೋಡ್ರಿ ಇಲ್ಲಿ ಹೆಂಗೆ ಮಾಡವ್ರಿ ಇವರು. ಡೈರೆಕ್ಟು ನೆಲದಲ್ಲಿ ಹರಿಸಲ್ಲ ನೀರನ್ನ, ಈ ಥರ ಚಿಮ್ಕಿಸ್ತಾರೆ. ಯಾಕೆಂದರೆ ನೋಡ್ರಿ ಇಲ್ಲೆಲ್ಲ ಗಿಡಗಳು ಹಾಕವ್ರು ನೋಡಿ. ಅರಿಶಿನ ಈ ಥರ ಎಲ್ಲ ಹಾಕಿದ್ದಾರೆ ನೋಡಿ. ಈ ಥರ ಗಿಡಗಳು ಲೈನಾಗಿದೆ ನೋಡಿ. ಇದಕ್ಕೆಲ್ಲ ಯೂಸ್ ಆಗಲಿ ಅಂದ್ಬಿಟ್ಟು. ಯಾಕಂದರೆ ನೆಲದಲ್ಲಿ ಹರಿಸಿದ್ರೆ ಸ್ನೇಹಿತರೆ ನೀರು ಜಾಸ್ತಿ ಕುಡಿಯುತ್ತೆ, ಅದಕ್ಕೋಸ್ಕರ. ಬಟ್ ನನ್ನ ಪ್ರಕಾರ ಏನೋ ಸ್ವಲ್ಪ ಮರದಲ್ಲಿ ಫಸ್ಲು ಕಡಿಮೆ ಇರಬೇಕು ಅನಿಸುತ್ತೆ.
ನೋಡ್ರಿ. ಆ ಎಳ್ನೀರು ಕುಯ್ಸಿದ್ರಾ? ಏನೋ ಒಂಥರ ಕಾಯಿ ಏನು ಹಿಂಗದೆ ಅವಳೆ ಕೋಲ್ ಇದ್ದಂಗೆ. ಅಮೇರಿಕಾ ಅಲ್ಲ ಅಮೇರಿಕಾ ಅಂತೆ ಗುರು. ಸ್ನೇಹಿತರೆ ನೀವೆಲ್ಲರೂ ನೋಡಿದ್ರೆ ಕಮೆಂಟ್ ಮಾಡ್ರಿ. ಎಲ್ಲಿ ತೋರ್ಸೋಣ ಹೇಳ್ರಿ. 25-30 ಎಕರೆನ ಗುರು. ಬಾ 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 ಸೂಪರ್ ಗುರು. ಐ ಲೈಕ್ ದಿಸ್ ತೋಟ. ನಮ್ಮ ಜೊತೆಲಿ ಬಂದಿದ್ದು ಕಸ್ಟಮರು ಅಷ್ಟೇ ಸ್ನೇಹಿತರೆ, ಅವರು ಖುಷಿ ಬಿದ್ದುಬಿಟ್ರು ಪಾಪ. ಇಲ್ಲಿ ಏನೇನು ಗಿಡಗಳೈತೆ ಗುರು ಅಡಿಕೆ ತೋಟದೊಳಗಡೆ. ಏನು ಮರ ಇದು? ಜಕ್ಕೆ ಹಂಗಂದ್ರೆ ಗಾಯ್ಸ್ ಇದು ದಾಲ್ಚಿನ್ನಿ ಮರ ಅಂತ ನೋಡ್ರಿ. ಈ ತೋಟದಲ್ಲಿ ಕಡಿಮೆ ಎಷ್ಟು ವೆರೈಟೀಸ್ ಗಿಡಗಳು ಇರ್ಬೋದು ಈ ತೋಟದಲ್ಲಿ, ಲೆಕ್ಕನೇ ಇಲ್ವಾ? ಲೆಕ್ಕನೇ ಇಲ್ಲ ಅಂತ ನೋಡ್ಗುರು. ಸ್ನೇಹಿತರೆ ಟಿಫನ್ ತಿನ್ಕೊಂಬಿಡೋಣ. ಆಮೇಲೆ ಇನ್ನೂ ಅಲ್ಲೆಲ್ಲ ಸ್ವಲ್ಪ ತೋರಿಸ್ಬೇಕು ನಿಮಗೆ. ಈ ಗಿರ್ರು ನಾಟಿ ಏಸ್ಗಳೆಲ್ಲ ಅವೆ ಅಲ್ಲಿ, ಅವನ್ನೆಲ್ಲ ತೋರಿಸ್ತೀನಿ ಬನ್ರಿ. ಇವಾಗ ಟಿಫನ್ ಮಾಡ್ಬಿಡೋಣ. ಇವನೇ ನಮ್ಮ ಸ್ನೇಹಿತ PC ಗೌಡ. ಹಾಯ್ ಮಾಡ್ಬಿಡಮ್ಮ ಬರ. ನಿಧಾನ ಕಣೋ, ಆಮೇಲೆ ಏನೋ ಮಾಡಲು ಹೋಗಿ ಏನೇನೋ ಆಗೋದಂತೆ ಗುರು. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಏನೇನು ಗಿಡಗಳು ಬೇಕು ನಿಮ್ಗೆ ಎಲ್ಲ ಇಲ್ಲೇ ಬರ. ಆಪಲ್ ಗಿಡ ಏನೋ ಟ್ರೈ ಮಾಡಿಲ್ವಾ? ಆಪಲ್ ಟ್ರೈ ಮಾಡಿದ್ವು. ನಮ್ಗೆ ಇಲ್ಲಿ ಈ ಸೀಸನ್ ಇದಕ್ಕೆ ಆಗಲ್ಲ. ಆಪಲ್ ಗಿಡ ಏನೋ ಆಗಿಲ್ಲ ಅಂತೆ ಗುರು. ಗಾಯ್ಸ್ ನಾವು ಬಂದಿರೋದು ಇದೇ ತೋಟಕ್ಕೆ ನೋಡಿ, ಬಾದಾಮಿ ಆರ್ಗ್ಯಾನಿಕ್ ಅಂತ. ಟಿಫನ್ ಮಾಡಕ್ ಬಂದು ಗುರು. ಯಾವುದೋ ಹಂಸ ಹೋಟೆಲ್ ಅಂತ ನೋಡ್ಬೋದು, ತುಂಬ ಹಳೇ ಹೋಟೆಲ್ ಗುರು. ನೋಡ್ರಿ ಹಂಸ. ಬನ್ರಿ ಒಳಗಡೆ ಟಿಫನ್ ಮಾಡೋಣ. ಇಲ್ಲೇ ಇದೆ ಗುರು ಜಾಗ. ಕೊತ್ಕಳಿ ಗಾಯ್ಸ್, ನಮ್ಮ ಹುಡುಗ ಬೆಳಗ್ಗೆ ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡ್ಬಿಡವನೆ. ಇನ್ನೇನು ಮಾಡೋಕ್ಕಾಗಲ್ಲ, ತಿನ್ಕೊಂಡು ಎದ್ದು ಮನೆಗೆ ಹೋಗ್ಬೇಕು. ನಾನು ಕುಸ್ಕ ಹೇಳಿದ್ದೀನಿ, ಪರೋಟ ಹೇಳವನೆ. ನೋಡೋಣ. ಇದು ಹಳ್ಳಿ ಶೈಲಿಯ ಊಟ. ಕುಸ್ಕ ಹೆಂಗೈತೆ ಚಿಕನ್ ನೋಡಿ ಗಾಯ್ಸ್, ಹಳ್ಳಿ ಶೈಲಿ ಚಿಕನ್. ಟಿಫನ್ ಮಾತ್ರ ಗುರು ಚಿಂದೆ ಗುರು. ಕುಸ್ಕ ನಾನು 1.5 ಕುಸ್ಕ ತಿಂದೆ, ಒಂದು ಮೊಟ್ಟೆ. ನಮ್ಮ ಹುಡುಗ ಅವನು 1 ಪ್ಲೇಟ್ ಪರೋಟ, ಆ ಕುಸ್ಕ, ಅವನೊಂದು ಮೊಟ್ಟೆ ಮತ್ತು 1 ಪ್ಲೇಟ್ ಚಿಕನ್ ತಿಂದು. ನೋಡ್ರಿ ಹಂಸ ಹೋಟೆಲ್ ಅಂತ ಚಿಂದಿ ಅಲ್ಗೂರಲ್ಲಿ ಊಟ. ಯಾರಾದರೂ ಬಂದರೆ ಅಲ್ಗೂರು ಕಡೆ ಹಂಸ ಹೋಟೆಲ್ ನೋಡ್ಕೊಳ್ರಿ ಅಲ್ಲಿ ಗುರು. ಹಂಸ ಹೋಟೆಲ್ ಅಂತ ಈ ಹೋಟೆಲ್ಗೆ ಬಂದರೆ ಊಟ ಮಾಡಿರಿ. ಅಂದ್ರೆ ನಾನ್ ವೆಜ್. ನಾನು ಟಿಫನು ವೆಜ್ ಅನ್ಕೊಂಡು ಬಂದೆ, ಇವನು ವೆಜ್ ಹೋಟೆಲ್ ಕರ್ಕೊಬಂದಾನೆ ಅಂದ್ರೆ ನಾನ್ ವೆಜ್ ಕರ್ಕೊಬಂದ. ಮೋಸ ಇಲ್ಲ ಗುರು. ಕಾಸಿಗೆ 230 ರೂಪಾಯಿ ಅಷ್ಟೇ ಗುರು ಬಿಲ್ಲು. ಗುರು ನಾಷ್ಟ ಮಾಡಿ ಬಂದು ಪಾಪ ನಮ್ಮ ಹುಡುಗ ಅವ್ರ ತೋಟದಲ್ಲಿ ಮೋಟ್ರ್ ಕೆಟ್ಟೋಗೋದೆ ಅಂದ್ಬಿಟ್ಟು ಅದೇನೋ ತಗೋಬರಕ್ಕೆ ಹೋಗಿದ್ದ. ತಂದು ಅವನೇನೋ ರಿಪೇರಿ ಮಾಡ್ತಾವನ. ಏನು ರಿಪೇರಿ ಮಾಡ್ತಾ ಇದೀವರ? ಹೌದಾ? ಚಾರ್ಜಿಂಗ್ ಬೇರೆ ಇಲ್ಲ. ನಿಮ್ಗೆ ಇನ್ನೂ ಯಥೇಚ್ಛವಾಗಿ ಏನೋ ತೋರಿಸ್ಬೇಕು ಅಂತ ಬಂದೆ. ಮತ್ತು ಅವರು ಮನೆ ಹತ್ರ ಗಿರ್ ಹಸ್ಕೊಳವೆ, ಅವನ್ನೆಲ್ಲ ತೋರಿಸ್ಬೇಕು.
ಸೊ ಅದಕ್ಕೋಸ್ಕರ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದು ನನ್ನ ಫ್ರೆಂಡ್ ಅವರು ಇರುವಂಥ ತೋಟ. ಇದರ ಮಾಲೀಕರು ಬಂದು ಬೆಂಗಳೂರಿನವರು ಅಲ್ವ ನಮ್ಮ ಬರ ಬೆಂಗಳೂರಿನವರು. ಇಲ್ಲಿ ನೋಡ್ರಿ UK ಅಂತಾನೆ ಹೆಂಗೆ ಮಾಡಿಟ್ಟವ್ರಿ ಈ ಜಾಗ. ವಾ, ಇಲ್ಲಿ ನೋಡ್ರಿ ನೀರಿಗೆ ಏನು ತೊಂದರೆ ಇಲ್ಲ ನೋಡಿ. ಇಲ್ಲೊಂದು ತೊಟ್ಟಿ ಸೀದಾ ಅಲ್ಲಿಂದ ಹೋಯ್ತಿದಂಗೆ ನೋಡ್ರಿ, ಅಲ್ಲೊಂದು ತೊಟ್ಟಿ ನೋಡ್ರಿ. ನೋಡ್ರಿ ಇದು ಹೆಂಗೆ ಬರ್ತದೆ. ಯಾಕೆ ಏನು ಹೇಳು ಗುರು, ಇದ್ರ ಕಣ್ಗಳು ನೋಡ್ರಿ. ಈ ಕಣ್ಣಿಗೆ ಆ ಕಣ್ಗೂ ಒಂದಕ್ಕೊಂದು ಕಾಣೋದೇ ಇಲ್ಲ, ಎಷ್ಟು ಕೆಳಗಡೆ ಇವೆ. ಯಪ್ಪ ಭಯ ಆಯ್ತದೆ ಗುರು. ಇರು ಮುಟ್ತೇನೆ ಏನು. ಅಯ್ಯಪ್ಪ ಭಯ ಆಯ್ತದೆ ಗುರು. ಗಾಯ್ಸ್, ನೀವೇನಾದ್ರೂ ಇದು ನೋಡ್ರಿ ಒಂದು ಕ್ಷಣ ಸಾಕಾಗ್ತೀರಾ. ಈ ತೋಟದಲ್ಲಿ ಇನ್ನು ಏನೇನೈತೆ ಗುರು ಅಂತ. ನೀವು ಮೊದಲಿಗೆ ಬಂದು ಡೈರೆಕ್ಟಾಗಿ ಶಿವನ್ನ ನೋಡ್ಬೋದು. ಶಿವನ್ ನೋಡಿದ ತಕ್ಷಣ ಹಂಗೆ ಎಡಗಡೆ ತಿರುವಿದರೆ ನೋಡ್ರಿ ಏನೈತೆ ಅಂತ. ಏನು ಹೇಳ್ರಿ ನೋಡೋಣ ಸ್ನೇಹಿತರೆ, ಇದು ಏನು ಹೇಳ್ರಿ, ಇದು ಎಣ್ಣೆ ತೆಗೆಯುವ ಗಾಣ ಕಣ್ರಿ ಇದು. ಇಲ್ಲಿ ನೋಡ್ರಿ ಬಸವಣ್ಣ ಅಂದರೆ ದನದ ಕೈಲಿಗೆ ಎತ್ತಿಗೆ ಕಟ್ಬಿಟ್ಟು ಸುತ್ತ ರೌಂಡ್ ಹೊಡೆಯೋದು. ಇಲ್ಲೊಬ್ಬ ಕೂತಿರ್ತಾರೆ ನೋಡಿ. ಇಲ್ಲೊಂದು ಚಾವಟಿ ಇದೆ ನೋಡಿ. ಇಲ್ಲಿ ಈ ಚಾವಟಿಯಲ್ಲಿ ಹಸು ಯಾವಾಗ ಸ್ಲೋ ಆಯ್ತದೆ ಅವಾಗ ಒಂದೊಂದು ಏಟ್ ಹಾಕೋದು ಇದರಲ್ಲಿ. ಹೌದಾ, ಸಖತ್ತಾಗಿದೆ ಗಾಯ್ಸ್. ಇದು ಎರಡಿದೆ ಸ್ನೇಹಿತರೆ, ಸೇಮ್. ಅಲ್ಲೂ ಒಂದಿದೆ ನೋಡಿ. ಅದೊಂದು ಇದೊಂದು ನೋಡ್ರಿ. ದನಗಳಿಗೆ ಅಥವಾ ಈ ಗಾಣಕ್ಕೆ ಯಾವುದೇ ರೀತಿ ಬಿಸಿಲು ಅನ್ನೋ ತಾಕದೇ ಇರಲಿ ಅಂತ ನೋಡ್ರಿ ಯಾವ ಥರ ಶೆಡ್ ಹಾಕವ್ರಿ. ಗ್ರೇಟ್ ಗುರು. ಒಂದು ಸ್ವಲ್ಪ ಊಟಕ್ಕೆ ಹಾಕ್ಬಿಡಿ, ಊಟ ಮಾಡ್ಬಿಟ್ಟು ನಾನ್ ಸ್ಟಾಪ್ ನಮ್ಮ ಬೇಗ ಬೆಂಗಳೂರು ಬಿಟ್ಬಿಡಿ ಅಷ್ಟೇ. ಬೆಳಿಗ್ಗೆ ನಾನು ಪಿಕಪ್ ಮಾಡಿರಲ್ಲ ಅದೇ ಡ್ರಾಪ್ ಪಾಯಿಂಟ್ ಇದೆಯಾ. ಇಲ್ಲ ಬೀಗ ಹಾಕಿಲ್ಲ, ಈಗ ಹಾಕಿಲ್ಲ ಸ್ವಲ್ಪ. ಡೆಫಿನೆಟ್ಲಿ ಗೈಸ್, ವಿಡಿಯೋ ಮುಗಿಸೋಂಥ ಸಮಯ ಬಂದಿದೆ. ನಮ್ಮ ಕಸ್ಟಮರ್ನ ಡ್ರಾಪ್ ಆಗ್ತಾ ಇದ್ದೀನಿ ಇವಾಗ. ಸರ್, ನನ್ನ ಇವಾಗ ಸರ್ವಿಸ್ ಕೊಟ್ಟಲ್ಲ ನಿಮ್ಗೆ ಹೇಗೆ ಅನಿಸ್ತು? ಎಕ್ಸಲೆಂಟ್ ಆಗಿತ್ತು. ನಮ್ಮ ದೇವ್ರುಗಳಿಗೆ ಒಂದು ಮಾತು ಹೇಳ್ತೀರಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಪವನ್. ಸಬ್ಸ್ಕ್ರೈಬ್ ಏನಾದರೂ ಮಾಡೋಕ್ಕೆ ಡೆಫಿನೆಟ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸ್ನೇಹಿತರೆ, ನೀವು ನೋಡ್ಬೋದು ಈ ವಾರದ ನನ್ನ ಅರ್ನಿಂಗ್ಸು ಎಷ್ಟು ಅಂತ. ವೀಕ್ಲಿ ಸಮ್ಮರಿ ನೋಡಿ, 11,982 ರೂಪಾಯಿ. ಇದು ಊಬರ್ರಲ್ಲಿ ಅಂದರೆ 12,000 ಲೆಕ್ಕ ತಗೊಳ್ಳಿ, 3 ರೂಪಾಯಿ ಕಡಿಮೆ ಅಷ್ಟೇ. ಮತ್ತು ಸ್ನೇಹಿತರೆ, ಇಲ್ಲಿ ಬಂದು ನೋಡಿ, ಮೊದಲನೇ ದಿನ ಬಂದು 2,800 ರೂಪಾಯಿ ಮಾಡಿದ್ದೀನಿ. ಸೆಕೆಂಡ್ ಡೇ 2,761, ಥರ್ಡ್ ಡೇ 2,500. ಅಂದರೆ ಡೈಲಿ ಕಡಿಮೆ ಬಂದಿದೆ ನೋಡಿ ನಂದು. 4ನೇ ದಿನ ನೋಡಿ, ಗುರುವಾರ ಬರೀ 1,700 ರೂಪಾಯಿ ಮಾಡಿದೆ. ಸ್ವಲ್ಪ ಕೆಲಸ ಇತ್ತು. ಶುಕ್ರವಾರ ಅಂತ ನಾನು ಡ್ಯೂಟಿಗೆ ಬರಲಿಲ್ಲ, ಅಂದರೆ ನನ್ನ ಪರ್ಸ್ನಲ್ ಸ್ವಲ್ಪ ಕೆಲಸಗಳು ಇರ್ತಾವಲ್ಲ. ಆಮೇಲೆ ಶನಿವಾರ ನೋಡಿ, ಅದು ಶನಿವಾರ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ 11 ಗಂಟೆಗೆ 2,000 ಮಾಡಿದ್ದೆ. ಇವತ್ತು ಸಂಡೇ ಇವತ್ತಿಲ್ಲ. ಬಟ್ ಆದ್ರೂ ನಾನು ಪರ್ಸ್ನಲ್ ಡ್ಯೂಟಿ ಆಗಿದ್ದೆ 3,700 ರೂಪಾಯಿ. ಸೊ ನೀವು ಅಲ್ಲೇ ಥಿಂಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ, 65 ಅವರ್ ಲಾಗಿನ್ ಇದ್ದೀನಿ, 43 ನಿಮಿಷ, 37 ಡ್ಯೂಟಿ ಮಾಡಿರೋದು ನಾನು ಈ ವಾರ. ಇಲ್ಲಿ ಕೆಳಗಡೆ ನೋಡ್ಬೋದು ನೆಟ್ ಫೇರು 12,111 ರೂಪಾಯಿ. ಮತ್ತು 124 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ. ನಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಾಗುತ್ತೆ. ಅದು ಟೋಟಲ್ ಅರ್ನಿಂಗ್ ಬಂದು 11,987 ರೂಪಾಯಿ ಸ್ನೇಹಿತರೆ. ಮತ್ತು ನಂದು 3,700 ರೂಪಾಯಿ ಸೇರಿದ್ರೆ 12, 13, 15,700 ರೂಪಾಯಿ ನನ್ನ ಅರ್ನಿಂಗ್ಸು ಸ್ನೇಹಿತರೆ. ನೋಡೋದ್ರಲ್ಲ, ಈ ವಾರದ ನನ್ನ ಅರ್ನಿಂಗ್ಸು 15,700 ರೂಪಾಯಿ ಮತ್ತು ಒಂದು 300 ರೂಪಾಯಿ ಟಿಪ್ಸ್ ಆಗಿದೆ. 16,000 ರೂಪಾಯಿ ಅಷ್ಟೇ ಈ ವಾರದ ನನ್ನ ಅರ್ನಿಂಗ್ಸು. ಅದರಲ್ಲಿ ಖರ್ಚು ಬಂದು ಒಂದು 4,000 ರೂಪಾಯಿ ಹೋಗಿದೆ ಅಷ್ಟೇ. ಒಂದು 12,000 ರೂಪಾಯಿ ಉಳಿತಾಯ ಆಗಿದೆ. ಅಂದರೆ ಎಲ್ಲ ಖರ್ಚು 6,000 ರೂಪಾಯಿ ಖರ್ಚು ತೆಗೆದಾಕ್ಬೇಕು ಸ್ನೇಹಿತರೆ. ಯಾಕಂದರೆ ಊಟ ತಿಂಡಿ ಅದು ಇದು ಆಳು ಮೂಳು ಕಡ್ಡಿ ಕಸ ಅಂತ ಒಂದು 6,000 ರೂಪಾಯಿ ಖರ್ಚಾಗಿರುತ್ತೆ. ಊಟ ತಿಂಡಿದೆಲ್ಲ ಏನು ಸುಮ್ಮನೆ ಬರುತ್ತೆ, ಅದಕ್ಕೂ ಕಾಸು ಕೊಡಬೇಕು. ಒಂದ್ಸಲಿ ಹೋದ್ರೇ 50 ರೂಪಾಯಿಂದ 60 ರೂಪಾಯಿ ಈ ಥರ ಆಗ್ಬಿಡುತ್ತೆ. ಟಿಫನ್ ಇವಾಗೆಲ್ಲ 50-60 ರೂಪಾಯಿ ಕೇಳ್ತಾರೆ. ಸೊ 6,000 ರೂಪಾಯಿ ಖರ್ಚಾದ್ರೆ ಒಂದು 10,000 ಉಳಿತಾಯ. ಈ ವಾರ ಸ್ವಲ್ಪ ಕಡಿಮೆ. ಮತ್ತು ಗಾಡಿ ಬಂದು ಎಷ್ಟು ಕಿಲೋಮೀಟ್ರ್ ಓಡ್ತಪ್ಪ ಅಂದರೆ ಒಂದು 750ರಿಂದ 800 ಕಿಲೋಮೀಟ್ರ್ ಅಷ್ಟೇ ಸ್ನೇಹಿತರೆ ಓಡಿಸಿರೋದು ನಾನು ಈ ವಾರ. ಸೊ ಗೈಸ್, ಇಲ್ಲಿಗೆ ಈ ವಾರದ್ದು ವಿಡಿಯೋನ ಮುಗಿಸುವಂಥ ಸಮಯ. ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರು ನನ್ನ ಸಬ್ಸ್ಕ್ರೈಬರ್ ದೇವ್ರುಗಳಿಗೆ ಇಲ್ಲಿಂದನೇ ನಮಸ್ಕಾರ.
ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸುವ ಸಮಯ. ಓಕೆ ಗಾಯ್ಸ್, ಬಾಯ್. ನಮ್ಮ ವಿಡಿಯೋನ ಪ್ರತಿಯೊಬ್ಬರು ನೋಡ್ತಾ ಇರಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ನೀವಿದ್ರೇನೆ ಎಲ್ಲ, ನೀವು ನೋಡಿ ನೀವು ನಮಗೆ ಆಶೀರ್ವಾದ ಮಾಡಿದ್ರೇನೆ ಎಲ್ಲ. ಓಕೆ ಸ್ನೇಹಿತರೆ, ಬಾಯ್.